ಹಾಯ್ ಎಲ್ರಿಗೂ ನಮಸ್ತೆ. ನಿಮ್ಗಾಗಲೇ ನ್ಯೂಸ್ ಗೊತ್ತಿರೋ ಹಾಗೆ BPL ರೇಷನ್ ಕಾರ್ಡ್ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಸೊ ಸಾಮಾಜಿಕ ಜಾಲತಾಣಗಳಲ್ಲಿ 15 ದಿನಗಳಲ್ಲಿ ಹೊಸ BPL ಕಾರ್ಡ್ ಸಿಗಲಿದೆ ಅಂತ ಕೂಡ ನ್ಯೂಸ್ ಹರಿದಾಡ್ತಾ ಇದೆ. ಇದು ನಿಜವೇ? ಹೊಸ ಅರ್ಜಿ ಯಾವಾಗ ಆರಂಭ ಆಗುತ್ತೆ, ಯಾರಿಗೆ ಹೊಸ ಕಾರ್ಡ್ ಸಿಗ್ಬೋದು, ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕೃತ ಮಾಹಿತಿಯ ಆಧಾರದಲ್ಲಿ ಉತ್ತರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ BPL ಎಂದರೆ ಬಿಲೋ ಪಾವರ್ಟಿ ಲೈನ್ ಅಂತ ಅರ್ಥ. ಸೊ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಪ್ರಮುಖ ದಾಖಲೆ ಇದು. ಸೊ ಅನ್ನಭಾಗ್ಯ, ಆಹಾರ ಧಾನ್ಯ, ಕೆಲವು ಕಲ್ಯಾಣ ಯೋಜನೆಗಳಲ್ಲಿ ಇರುವ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಎಲ್ಲರಿಗೂ BPL ಸಿಗುವುದಿಲ್ಲ. ಸರ್ಕಾರದ ಅರ್ಹತಾ ನಿಯಮಗಳ ಪ್ರಕಾರ ಕೆಲವರಿಗೆ ಮಾತ್ರ ಸಿಗುತ್ತೆ ಅಲ್ವಾ. ಸೊ ಗೊತ್ತಾಯ್ತಲ್ವಾ BPL ಕಾರ್ಡ್ ಎಂದ್ರೇನು ಅಂತ. ನೆಕ್ಸ್ಟ್ ನೋಡೋಣ. ಎಲ್ಲ ಜಾಲತಾಣಗಳಲ್ಲಿ ಈಗಿನ ಪ್ರಮುಖ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ BPL ಕಾರ್ಡ್ಗಳ ಪರಿಶೀಲನೆ ನಡೀತಾ ಇದೆ. ಸೊ ಅನರ್ಹರೆಂದು ಕಂಡ ಕೆಲವು ಲಕ್ಷ ಕಾರ್ಡ್ಗಳನ್ನು APLಗೆ ಬದಲಾಯಿಸಲಾಗಿದೆ. ಇದು ಕೂಡ ಸತ್ಯ. ಸೊ ಸರ್ಕಾರದ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಜವಾದ ಅರ್ಹರಿಗೆ ಮಾತ್ರ BPL ಕಾರ್ಡ್ ಸಿಗಬೇಕು. ಹಾಗಾಗಿ ಈ ಪ್ರಕ್ರಿಯೆ ಆರಂಭಿಸ್ತಾ ಇದ್ದಾರೆ. ಸೊ ಹೀಗಾಗಿ ಹಲವರು ತಮ್ಮ ಕಾರ್ಡ್ ಸ್ಥಿತಿ ಪರಿಶೀಲಿಸಿಕೊಳ್ಳುವುದು ಕೂಡ ಉತ್ತಮ. ಆಮೇಲೆ ಇನ್ನೇನು ಮುಖ್ಯ ಪಾಯಿಂಟ್ ಅಂತ ಹೇಳಿದ್ರೆ, 15 ದಿನಗಳಲ್ಲಿಯೇ ಹೊಸ BPL ಕಾರ್ಡ್ ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಜವೇ? ನೋಡಿ, ಈ ಸುದ್ದಿ ಎಲ್ಲರಿಗೂ ಅನ್ವಯಿಸುವ ಅಧಿಕೃತ ಘೋಷಣೆ ಅಲ್ಲ. ಸೊ ಆಹಾರ ಇಲಾಖೆ ನೀಡುವ ಅಧಿಕೃತ ಪ್ರಕಟಣೆ ಬಂದಾಗ ಮಾತ್ರ ದಿನಾಂಕ ಖಚಿತವಾಗುತ್ತೆ. ಸೊ ಯೂಟ್ಯೂಬ್ ಅಥವಾ ವಾಟ್ಸಪ್ಪಲ್ಲಿ ಬಂದ ಮಾಹಿತಿಯನ್ನು ಪರಿಶೀಲಿಸಬೇಕು ಅಂತ ಏನಿಲ್ಲ. ಸೊ ಟ್ರೂತ್ ಆಗಿ ಯಾರು ಹೇಳ್ತಾರೆ ಅದನ್ನು ನೀವು ನಂಬಿ. ಸೊ ಹಾಗಾಗಿ ಅಧಿಕೃತ ವೆಬ್ಸೈಟ್ ಮತ್ತು ಪ್ರಕಟಣೆಗಳನ್ನು ಮಾತ್ರ ನಾವು ನಂಬಬೇಕಾಗುತ್ತೆ. ಹಾಗಾದರೆ ಹೊಸ BPL ಕಾರ್ಡ್ಗೆ ಅರ್ಜಿ ಯಾವಾಗ ಅಂತ ನೀವು ಕೇಳ್ಬೋದು. ನೋಡಿ, ಸರ್ಕಾರ ಅರ್ಜಿ ಆಹ್ವಾನಿಸಿದಾಗ ಮಾತ್ರ ಹೊಸ ಅರ್ಜಿಗಳನ್ನು ಸಲ್ಲಿಸಬಹುದು. ಆದರೆ ಅರ್ಜಿ ಆರಂಭವಾದ ನಂತರ ಸೇವಾ ಕೇಂದ್ರ ಅಥವಾ ಅಧಿಕೃತ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ದಿನಾಂಕ ಪ್ರಕಟವಾದರೆ ಅದನ್ನು ತಪ್ಪದೇ ಅನುಸರಿಸಬೇಕು ನೀವು. ಈಗ ಅರ್ಜಿ ಏನು ಕರೀತಾರೆ, ಸೊ ಅದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದರೆ, ಇಲ್ಲಿ ನೋಡಿ, ಆಧಾರ್ ಕಾರ್ಡ್, ನಿವಾಸದ ದಾಖಲೆ, ಕುಟುಂಬ ಸದಸ್ಯರ ವಿವರ, ಮೊಬೈಲ್ ಸಂಖ್ಯೆ, ಅಗತ್ಯವಿದ್ದರೆ ಆದಾಯಕ್ಕೆ ಸಂಬಂಧಿಸಿದ ದಾಖಲೆಗಳು ಕೂಡ ಬೇಕಾಗುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ. ಸೊ ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಏನಂದರೆ, ಸರ್ಕಾರದ ಅಧಿಸೂಚನೆಗೆ ಅನುಗುಣವಾಗಿ ದಾಖಲೆಗಳಲ್ಲಿ ಬದಲಾವಣೆ ಇರಬಹುದು. ಸೊ ಹೇಳಿದ್ನಲ್ಲ, ಸಾಮಾನ್ಯವಾಗಿ ನೀವು ಅರ್ಜಿ ಸಲ್ಲಿಸಬೇಕಂತಂದರೆ ಇದೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಯಾರಿಗೆಲ್ಲ BPL ಕಾರ್ಡ್ ಸಿಗುತ್ತೆ ಅಂತ ಹೇಳಿದ್ರೆ, ಸರ್ಕಾರದ ಅರ್ಹತಾ ನಿಯಮಗಳನ್ನು ಪೂರೈಸಿದವರು, ಮತ್ತೆ ಪರಿಶೀಲನೆಯಲ್ಲಿ ಅನರ್ಹರೆಂದು ಕಂಡವರು, ತಪ್ಪು ಮಾಹಿತಿ ನೀಡಿ ಕಾರ್ಡ್ ಪಡೆದಿದ್ದರೆ ಪರಿಶೀಲನೆಗೆ ಒಳಗಾಗಬಹುದು. ಸೊ ಇಂತಹವರಿಗೆ BPL ಕಾರ್ಡ್ ಸಿಗಲ್ಲ. ಹೇಳಿದ್ನಲ್ಲ, ಸರ್ಕಾರದ ಅರ್ಹತಾ ನಿಯಮಗಳನ್ನು ಪೂರೈಸಿರ್ಬೇಕು. ಅವರು ಪೂರೈಸಿಲ್ಲ ಅಂತಂದ್ರೆ ಅವ್ರಿಗೆ BPL ಕಾರ್ಡ್ ಸಿಗಲ್ಲ. ಆಮೇಲೆ ಪರಿಶೀಲನೆಯಲ್ಲಿ ಏನಾದರೂ ಅದು ಅನರ್ಹರಂತ ಅಂತೇಳಿ ಕಂಡು ಬಂದರೆ ಅವರಿಗೂ ಕೂಡ BPL ಕಾರ್ಡ್ ಸಿಗೋದಿಲ್ಲ. ಒಂದು ವೇಳೆ ನೀವೇನಾದರೂ ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ರು ಕೂಡ ಅವ್ರಿಗೂ ಕೂಡ BPL ಕಾರ್ಡ್ ಸಿಗೋದಿಲ್ಲ. ಸೊ ಅಂಥವ್ರಿಗೆ BPL ಕಾರ್ಡ್ ಪಡೆಯೋ ಒಂದು ಅವಕಾಶ ಇರೋದಿಲ್ಲ. ಸೊ ಗೊತ್ತಾಯ್ತಲ್ವಾ, ಎಲ್ರಿಗೂ ಅಷ್ಟೇ 15 ದಿನಗಳಲ್ಲೇ ಹೊಸ BPL ಕಾರ್ಡ್ ಬರುತ್ತೆ ಅಂತ ಹೇಳಿ ಖಚಿತವಾಗಿ ಹೇಳೋಕ್ಕಾಗೋದಿಲ್ಲ. ಸೊ ಸರ್ಕಾರದ ಅಧಿಕೃತ ಆದೇಶ ಬಂದ ನಂತರವೇ ಅಂತಿಮ ಮಾಹಿತಿ ಕೂಡ ದೊರಕುತ್ತೆ. ಸೊ ಹೊಸ ಅಪ್ಡೇಟ್ ಏನಾದರೂ ಬಿಟ್ಟರು ಅಂತಂದರೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ.